ಎಷ್ಟಾಯ್ತು ಈಗ? ಎರಡನೇದರಲ್ಲಿ 10ನೇ ಶ್ಲೋಕ. ವಾಣಿ ಮಮ ಹೃಷಿಕೇಶ ಮಿಥ್ಯಾ ಪಾರುಷ್ಯ ದೂಷಿತ ಏವಂ ಸಾಧನಹೀನೋಹಂ ಕಿಂಕರಿಷ್ಯಾಮಿ ಕೇಶವ ರಕ್ಷಮಾಂ ಕೃಪಯಾ ಕೃಷ್ಣ ಭವಾಬ್ಧೌ ಪತಿತಂ ಸದಾ. ನೋಡಿ, ಇದೇ ಪ್ರಶ್ನೆ ನಡೆದಿರೋದು. ಈಗ ಉಪಾಸನೆ ಮಾಡಬೇಕಾಗಿದೆ. ಈಗ ದುಃಖಿತನಾಗಿದ್ದಾನೆ. ಈಗ ಜೀವ ಪರಿಹಾರ ಬೇಕಾಗಿದೆ. ಯಾರು ಕೇಳ್ತಾ ಇದ್ದಾನೆ? ಪರಿಹಾರ ಕೂಡ ಪರಮಾತ್ಮನ ಕೇಳ್ತಾ ಇದ್ದಾರೆ. ಅವ ಸಾಧನೆಗೆ ಅರ್ಥ ಬಂದಾಗ ಸ್ವಲ್ಪ ವ್ಯಾಲ್ಯೂಯೇಷನ್ ಇಲ್ಲ ಅಂದ್ರೆ ಬರಿಬೇಕಾದಕ್ಕೆ. ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರ್ಬೇಕು. ಇಲ್ದೋದ್ರೆ ಕೃತ್ಯ ಇಲ್ಲದವ್ರು ಮಾಡಕ್ಕಾಗೋದಿಲ್ಲ. ವಾಣಿ ಮಮ ಹೃಷಿಕೇಶ ಮಿಥ್ಯಾ ಪಾರುಷ್ಯ ದೂಷಿತ. ಪರಮಾತ್ಮ ನನ್ನ ಮಾತಿದೆಯಲ್ಲ, ಅದೇ ಹೃಷಿಕೇಶ ಇಂದ್ರಿಯೇಶನಿ. ನಮ್ಮ ಇಂದ್ರಿಯ ನಮ್ಮ ಕೈಯಲ್ಲಿ ಇದ್ದಿದ್ರೆ ಮಿಥ್ಯಾ ಅಂತ ಮಾತಾಡ್ತಾನೆ ಇರ್ಲಿಲ್ಲ ನಾವು. ಕೆಲವು ಪಾರುಷ್ಯ ದೂಷ. ಪಾರುಷ್ಯ ಅಂದ್ರೆ ನೋವು ಕೊಡ್ತಕ್ಕಂಥ ಮಾತುಗಳನ್ನ ಅದು ಪಾರುಷ್ಯ. ಆಮೇಲೆ ಮಿಥ್ಯಾ, ಸುಳ್ಳು ಹೇಳೋದು. ಸುಳ್ಳು ಹೇಳೋ ದೋಷ ಇದೆ ನಮ್ಮ ನಾಲಿಗೆ. ಮತ್ತು ಏನೋ ನಿಷ್ಠುರವಾದಿ. ನಿಷ್ಠುರದಲ್ಲಿ 2 ವಿಧ. ಒಂದು ಸತ್ಯವನ್ನೇ ಹೇಳ್ತಾನೆ, ನೋಯ್ಸಾಗಿ ಹೇಳ್ತಾನೆ. ನೋಯ್ಸಾಗಿ ಹೇಳ್ಬಾರ್ದು, ಸತ್ಯವನ್ನು ಹೇಳ್ಬೇಕಾದ್ರೆ. ಟಿಕೆಟ್ ಇಲ್ಲವ್ರು ಬರ್ರಿ ಅನ್ನೋದು ಬೇರೆ, ಇಲ್ಲ ಆದ್ರೆ ಹೋಗಿ ಅನ್ನೋದು ಬೇರೆ. ಬೈಲಕ್ಕೆ ಕಾರಣ ಇಲ್ಲ ಅದಕ್ಕೆ. ಅದನ್ನ ನಿಂದೆ ಮಾಡೋ ದೋಷ. ಪಾರುಷ್ಯ ದೂಷಿತ ಏವಂ ಸಾಧನಹೀನೋಹಂ. ಅತಿ ಮುಖ್ಯವಾದ್ದು ಮಾತೀಗ ಅದೇ ಇಲ್ಲ. ಈಗ ಕಿಂ ಕರಿಷ್ಯಾಮಿ ಕೇಶವ. ಏನ್ ಮಾಡ್ಬೇಕಾಗಿದೆ ನಾನು? ರಕ್ಷಮಾಂ ಕೃಪಯಾ ಕೃಷ್ಣ ಭವಾಬ್ಧೌ ಪತಿತಂ ಸದಾ. ಭವ ಸಮುದ್ರ, ಸಂಸಾರ ಸಮುದ್ರದಲ್ಲಿ ನಾನು ಮುಳುಗಿದ್ದೇನೆ, ದಯವಿಟ್ಟು ನೀನು ನನ್ನ ರಕ್ಷಿಸು ಅಂತ ಕರೀತಾರೆ. ರಕ್ಷಮಾ ಕೃಪಯಾ ಮತ್ತೆ ಕೃಪೆ ಅಷ್ಟೇ. ನಾವೇನು ಕೊಡೋ ಸಿದ್ಧತೆ ಇಲ್ಲ. ನಿನ್ನ ಕರುಣೆ ನಮಗೆ ಆಸ್ತಿನೇ ಹೊರತು ನಾವೇನೋ ಹೋಗಿದೆ ಅದಕ್ಕೋಸ್ಕರ ನಿನ್ನ ಹತ್ರ ಬಂದು ಕೊಟ್ಬಿಡ್ತೀವಿ ಅಂತ ಆಚೆ ಹುಟ್ಸಾಗಿಲ್ಲ. ಅರ್ಥ ಆಯ್ತಾ? ಅದು ನಿನ್ನ ಹಿರಿಮೆ, ನಮ್ಮ ದೌರ್ಬಲ್ಯ. ಅಪರಾಧ ಸಹಸ್ರಾಣಾಂ ಸಹಸ್ರಂ ಅಯುತಂ ತಥಾ ಅದ್ಭುತಂ ಚಾಪಿ ಅಸಂಖ್ಯೇಯಂ ಕರುಣಾಬ್ಧೇ ಕ್ಷಮಸ್ವಮೇ. ಅಲ್ಲಯ್ಯ, ನೀನ್ ಕೃಪೆ ಇನ್ಮೇಲೆ ಯಾಕೆ ತೋರಿಸ್ಬೇಕು? ಸಿಕ್ಕಾಪಟ್ಟೆ ತಪ್ಪು ಮಾಡಿದ್ದೇನೆ. ಹೌದು, ತಪ್ಪು ಮಾಡಿದ್ದೇನೆ, ಒಪ್ಕೊಳ್ಳೋಕೆ ತಯಾರಿದ್ದೇನೆ. ಅದು ಪಾಯಿಂಟ್. ತಪ್ಪು ಮಾಡಿ ಯಾರು ಒಪ್ಕೊಳ್ಳೋಕೆ ತಯಾರಿಲ್ಲ ಅವ್ರಿಗೆ ಹೇಳಿ ಉಪಯೋಗ ಇಲ್ಲ. ಮಾಡಿದ್ದ ತಪ್ಪು ಒಪ್ಕೊಳ್ಳೋಕೆ ದುರ್ಯೋಧನ ಮಾಡಿದ್ದ ಹಾಗೇನೆ. ದುರ್ಯೋಧನಿಗೆ ಯುದ್ಧ ಮಾಡಬೇಡ ಅಂತ ಕೃಷ್ಣ ಹೇಳಿದ. ಅದೇ ಭಗವಂತ ಕೃಷ್ಣ ಏನ್ ಮಾಡ್ತಾನೆ? ಅರ್ಜುನ ಯುದ್ಧ ಮಾಡು ಅಂತ ಹೇಳಿದ. ಯಾಕೆ? ನಿಂದು ತಪ್ಪಿದೆ. ಕೇಸ್ ಯಾವಾಗ ಹೇಳ್ತಾನೆ? ಕೇಸ್ ಸರಿ ಇಲ್ಲ, ವಾಪಸ್ ಹೋಗೋಂತಾರಲ್ಲ ಹಾಗೆ. ದುರ್ಯೋಧನ ತಪ್ಪು ಮಾಡ್ದ. ಯಾಕೆ ಕನ್ವಿನ್ಸ್ ಮಾಡಕ್ ಹೋಗ್ಲಿಲ್ಲ ಅಂತ ಕೇಳಿದ್ರೆ ಅವ್ನ ಸ್ವರೂಪದಲ್ಲೇ ಇಲ್ಲ ಕನ್ವಿನ್ಸ್ ಮಾಡಕ್ ಹೋಗ್ಲಿಲ್ಲ. ಇವತ್ತು ಯಾರಾದ್ರೂ ಕಲ್ಲನ್ನು ಬೇಯಿಸ್ತಾರ? ಯಾಕೆ? ಎಷ್ಟು ಟೆಂಪರೇಚರ್ ಕೊಟ್ರೆ ಪೀಸ್ ಆಗುತ್ತೆ ಹೊರತು ಏನಾಗೋದಿಲ್ಲ. ಅದು ಆ ಪೀಸು ಬೇಯಲ್ಲ. ಆ ಸ್ವರೂಪದಲ್ಲೇ ಇದ. ಅದ್ರ ಸ್ವರೂಪಸ್ಯ ಅನಪಾಯ. ಅದಕ್ಕೆ ಕಳ್ಕೊಡೋದಕ್ಕೆ ಅದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೋಗ್ಬಾರ್ದು. ನಾನು ಹಾಗಲ್ಲ. ತುಂಬಾ ತಪ್ಪುಗಳಿದೆ. ತಪ್ಪು ಅಂತ ನನಗೆ ಗೊತ್ತಾಗಿದೆ, ಅದು ಇಂಪಾರ್ಟೆಂಟ್. ತಪ್ಪು ಅಂತ ಗೊತ್ತೇ ಆಗದಿದ್ದ ಕರೆಕ್ಷನ್ ಹೇಳೋದೇನು ಬಂತು? ಆ ಸ್ಟೇಜಲ್ಲಿ ಒಪ್ಕೋಬೇಕು. ಅವ್ರು ತುಂಬಾ ಜನಕ್ಕೆ ಈ ಪ್ರಶ್ನೆ ಇದೆ. ಈಗ ತಮೋಗಿರಿ ಮುಕ್ತಿ ಖಚಿತ ಅಂತ ಹೇಳ್ತೀರಿ, ಕ್ಷಮೆ ಕೇಳಿದ್ರು ದೇವ್ರು ಕ್ಷಮಿಸೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಇದು ಪ್ರಶ್ನೆ. ಉತ್ತರ ಏನ್ ಕೊಡ್ಬೇಕು ನಾವು? ಕ್ಷಮೆ ಕೇಳೋದೇ ಇಲ್ಲ. ಕೇಳಿದ್ರೆ ಪ್ರಶ್ನೆ ಇಲ್ಲ. ಈಗ ಕಲ್ಲು ಬೆಂದ್ರೆ ಬೇಯಿಸುವ, ಬೇಸಿಗೆ ಆಡ್ಬೇಡ ಅಂತ. ಬೆಂದ್ರೆ ಬೇಯಿಸುವ ಗೊತ್ತಾಯ್ತು ನಿನಗೆ, ಆಗ್ಲಿಲ್ಲ ಅಂತ ಬರ್ತೀಯ ಅಷ್ಟೇ. ಆದ್ರಿಂದ ಆ ಕಲ್ಲು ಏನು ಉತ್ತರ ಕೊಡ್ತಾವೆ? ಈಗ ಗಾಬರಿ ಆಗ್ಬಿಡ್ತಾರೆ. ಇಲ್ಲ ಸ್ವರೂಪ ಆಗಿರೋ ಕೊಡೋದಿಲ್ಲ, ಹೇಳ್ಬಾರ್ದಾಗಿ. ದೇವ್ರು ಕ್ಷಮಿಸೋದಿಲ್ಲ ಅಂತ ಹೇಳ್ಬಾರ್ದು. ಕ್ಷಮೆ ಕೇಳೋದಿಲ್ಲ, ಅದು ಇಂಪಾರ್ಟೆಂಟ್. ಕ್ಷಮೆ ಕೇಳೋದಿಲ್ಲ, ಕೇಳಿದ್ಮೇಲೆ ಕ್ಷಮಿಸೋದು ಕೂಡ ಒಂದು ಏನಾಗತ್ತೆ? ಕ್ಷಮಿಸ್ಬೇಕು. ಅದೇ ಕ್ಷಮಾ. ದೈವ ಸಂಪತ್ತಿಯಲ್ಲಿ ಏನ್ ಸೇರಿಸಿದ್ದಾರೆ 10 ಗುಣಗಳಲ್ಲಿ ಕ್ಷಮಾ ಅಂತ ಹೇಳಿದ್ದಾರೆ. ಕ್ಷಮೆ ಇರ್ಬೇಕು ಯಾವಾಗ. ಆ ಕ್ಷಮೆ ಕೇಳಿದಾಗಲೂ ಕೂಡ ಕ್ಷಮಿಸ್ತೇ ಹೋದ ಅವ್ರು ತಪ್ಪಾಗುತ್ತೆ. ಕ್ಷಮೆ ಕೇಳದೆ ಹೋದಾಗ ಕ್ಷಮಿಸಿದ್ರೆ ಇವ್ರು ತಪ್ಪಾಗುತ್ತೆ. ಎಲ್ಲರೂ ಹಾಗೆ ಮಾಡಿ ಶುರು ಮಾಡ್ಬಿಟ್ರೆ ಅವ್ರಿಗೆ ಅವನು ತಪ್ಪು ಮಾಡಿದ್ದಾನೆ, ಕ್ಷಮೆ ಕೇಳಿಲ್ಲ. ನಾನು ಕ್ಷಮೆ ಕೇಳಿಲ್ಲ, ನನ್ನ ಶಿಕ್ಷಿಸ್ಬೇಡ ಏನಾಗುತ್ತಾಗ? ಕ್ಷಮೆ ಕೇಳಿದ್ದಾನೆ ಅಂತ ಕಾರಣ ಕೊಡ್ಬೇಕು. ಕಾರಣ ಕೊಟ್ಟಾಗ ಹೌದು ನಾನು ಕೇಳಿದ್ದೇನೆ ಅನ್ಬೇಕು ಅವನು. ಅದ್ರಲ್ಲಿ ಮೀನಿಂಗ್ ಇದು ಸರಿಯಾಗಿ ಸೂಕ್ಷ್ಮ ಅರ್ಥ ಮಾಡ್ಕೊಂಡ್ರೆ ದುರ್ಯೋಧನ ಸಾಯ್ಬೇಕಾದ್ರೂ ಕೇಳಿದೆ. ಇನ್ನೇನ್ ಪ್ರಾಣ ಹೋಗ್ತಾ ಇದೆ, ಅಂತ ಏಟು ಬಿದ್ದಿದೆ, ನಾನು ಕೇಳೋದಿಲ್ಲ. ನಾನು ಹೇಳೋದಾದ್ರೆ ಪಾಂಡವರು ಒಳ್ಳೆಯವರು, ನೀನೇ ಅವ್ರಿಗೆ ಕೇಳಿಸ್ತೀಯ ಅಂತ. ಎಲ್ಲಿ ಅವ್ರಿಗೆ ಎಲ್ಲಿ ಟಾರ್ಗೆಟ್? ಯಾರನ್ನು ಟಾರ್ಗೆಟ್ ಮಾಡ್ತಾನೆ? ಕೃಷ್ಣನೇ ಟಾರ್ಗೆಟ್ ಮಾಡ್ತಾನೆ. ಆ ಕ್ಷಣದಲ್ಲಿ ಹೇಳ್ಬೋದಾಗಿ ಹೇಳೋದಿಲ್ಲ. ಅಷ್ಟೇ ಅಲ್ಲ, ನನ್ನಂತ ಸುಖ ಪುರುಷ ಯಾರಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಕೋನು ಸ್ವಂತ ತರೋಮಯ, ನನಗಿಂತ ಸ್ವಂತ ತರ 2 ಅರ್ಥ. ಸುಖವಾಗಿರೋನು ಜೊತೆಗೆ ಸ್ವಂತ ಸುಖ ಅಂತ ಕಂಡು. ಏನ್ ಸುಖ? ಅಲ್ಲಿ ಬರೆದೋಗಿದೆ, ಕಟ್ಟಾಗಿ ಹೋಗಿದೆ,
ಅದು ಬಂದು ನೆರಿನಾಯಿ ತಿಂತ ಇದೆ ಬದುಕಿರ್ಬೇಕಾದ್ರೆ ಸುಖನ ಅದು. ಅಂದ್ರೆ ಅವ್ರಿಗೆ ಸುಖ ದುಃಖಗಳಲ್ಲಿ ವ್ಯತ್ಯಾಸನೇ ಗೊತ್ತಾಗೋದು. ಅಪರಾಧ ಸಹಸ್ರಾಣಾಂ ಸಹಸ್ರ, ಸಾವಿರಗಳು ಸಹಸ್ರ, ಅಪರಾಧ ಸಹಸ್ರಾಣಾಂ ಸಹಸ್ರ, 1000 ಅಪರಾಧಗಳು 1000 ಮಾಡಿದ್ದೆ. ಜೊತೆಗೆ ಅಯುತಂ 10,000 ಮಾಡಿದ್ದೆ. ಅಯುತ ಅಂದ್ರೆ 10,000 ಮಾಡಿದ್ದೇವೆ. ಅರ್ಬುದಂ ಅರ್ಬುದ ಬೇರೆ ಮಾಡಿದ್ದೇವೆ. ಅಸೈ ಕೊನೆಗೊತ್ತ ಅನಂತ ಇದೆ. ಕರುಣಾಬ್ಧೇ ಕ್ಷಮಸ್ವನೇ, ಇದು ಅತಿಶಯೋಕ್ತಿ ಅಲ್ಲ. ಇದು ನಮ್ಮ ತಪ್ಪುಗಳು ಆಕ್ಚುಲಿ ದಿವಸಕ್ಕೆ 1000 ಆಗುತ್ತೆ ಸರಿಯಾಗಿ ಯೋಚನೆ ಮಾಡಿದ್ರೆ ಹಾಗೆ ಆಗುತ್ತೆ. ಮಾಡ್ಬೇಕಾದ್ರೆ ಮಾಡದೇ ಇರೋದು ಒಂದೇ ತಪ್ಪು, ಲ್ಯಾಪ್ಸ್. ಅದು ಮಾಡಬಾರ್ದು ಇನ್ನೊಂದು ತಪ್ಪು. ಎರಡು ನಿರಂತರ ನಡೀತಾ ಹೋದಾಗ ಏನಾಗುತ್ತೆ ಅದು. ಇದು ಹೇಳಿ ಬಾರಿ ಕಡಿಮೆ ಹೇಳಿದ್ದಾರೆ. ಅದಕ್ಕೆ ವಿಜೇಂದ್ರ ಸಾವು ಹೇಳ್ಬೇಕಾದ್ರೆ ಅವರ ಪಾಪವಚನ ಸ್ತೋತ್ರ ಹೇಳ್ತಾರೆ. ಪರಮಾತ್ಮ ರಮಯಾಪಿ ಅಗಣೇಯ ವಸ್ತು ಜಾತಂ ದ್ವಿವಿಧಂ ಪ್ರಾಹು ರಮಂದ ಬುದ್ಧಿ ಭಾಜ ಗೊತ್ತಾಯ್ತಾ. ತವ ಸದ್ಗುಣ ಜಾತ ಮೇಕಂ ಗೊತ್ತಾಯ್ತಾ. ಮಮ ದುರ್ವಾರ ದುರಂತ ಜಾತ ಮನ್ಯಂ. ಎಷ್ಟು ಪಾಪ ಮಾಡಿದ್ದೆ ಅಂತ ಬಹಳಷ್ಟು ಎಣಸಕ್ ಬರೋದಿಲ್ಲ. ದೇವ್ರ ಗುಣ ಎಣಸಕ್ ಬರೋದಿಲ್ಲ ಅಂಬುದು ಸರಿ, ಅದು ಫ್ಯಾಕ್ಟ್. ಇದು ಅತಿಶಯೋಕ್ತಿ. ಇದು ಅಷ್ಟದು ಎಷ್ಟೇ ಇದ್ರು ಕೂಡ ಒಂದು ಎಣ್ಣೆ ದೇವರ ಅನಂತ್ಯದಷ್ಟು ನಮ್ ದೋಷ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿಗಾದ್ರೂ ಸುಗೌರವ ಒಳ್ಳೆ ಅದಲ್ಲ. ಅದರಲ್ಲಿ ಮಾತು ಅರ್ಥ ಮಾಡ್ಕೊಂಡಾಗ ಎಷ್ಟು ಮನಸ್ಸು ಫೀಲ್ ಆಗುತ್ತೆ. ಹೌದಲ್ಲ, ಇಷ್ಟು ತಪ್ಪುಗಳ ಮಧ್ಯೆ ನಾವು ಅದಾಗಿಲ್ಲ ಇದಾಗಿಲ್ಲ ದೇವ್ರ ಮೇಲೆ ಹಾಕಿಬಿಡ್ತೀವಲ್ಲ, ಎಷ್ಟು ಅನ್ಯಾಯ. ಯಂಚಾಪರಾಧಂ ಕೃತವಾನ್ ಅಜ್ಞಾನಾತ್ ಪುರುಷೋತ್ತಮ ಅಗ್ನಶ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ಎಂಚ ಅಪರಾಧಂ ಕೃತವಾನ್ ಅಜ್ಞಾನಾತ್ ಪುರುಷೋತ್ತಮ. ಅದಕ್ಕೆ ತಿಳುವಳಿಕೆ ಇಲ್ಲದೆ ಮಾಡಿದ ತಪ್ಪುಗಳಿವೆ ಬೇಕಾದಷ್ಟು. ಅಗ್ನಶ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ನಾನು ಅಜ್ಞ, ನಾನು ಮಾಡಿರೋದು ಅಜ್ಞಾನದಿಂದ. ಎರಡೆರಡು, ನಾನು ಅಜ್ಞಾನ ತಪ್ಪೇನೆ ಮಾಡಿದ್ದೇನೆ, ದಯವಿಟ್ಟು ಇದನ್ನು ಕ್ಷಮಿಸ್ಬೇಕು. ಅಜ್ಞತ್ವಾದ್ ಅಲ್ಪಶಕ್ತಿತ್ವಾತ್ ಆಲಸ್ಯಾತ್ ದುಷ್ಟಭಾವನಾತ್ ಕೃತಾಪರಾಧಂ ಕೃಪಣಂ ಕ್ಷಂತುಮರ್ಹಸಿ ಮಾಂ ವಿಭೋ. ಅಜ್ಞತ್ವಾದ್ ಅಲ್ಪಶಕ್ತಿತ್ವ, ಒಂದು ತಿಳುವಳಿಕೆ ಇಲ್ಲ, ಇನ್ನೊಂದು ಶಕ್ತಿ ಇಲ್ಲ ನಮಗೆ ಮಾಡೋದಕ್ಕೆ. ಕೆಲವು ಕೆಲಸಗಳನ್ನು ಹೌದ್ರಿ ಮಾಡಬೇಕು ನಮಗೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ. ಅಜ್ಞಾನ ಇದೆ, ಅಲ್ಪಶಕ್ತಿ ಇದೆ, ಆಲಸ್ಯ ಇದೆ. ಸಂಧ್ಯಾವಧಿ ಲೇಟಾಗಿ ಮಾಡ್ತಾರೆ, ಆಲಸ್ಯ. ಹಾಗೆ ಹೇಳಕ್ ತಯಾರಿಲ್ಲ, ಬಹಳ ಇದಾಗ್ತದೆ, ಆಮೇಲೆ ಮಾಡ್ತಾರೆ, ಹೋಯ್ತಾರೆ. ಆಲಸ್ಯ. ದುಷ್ಟ ಭಾವನ, ಕೆಲವೊಂದು ಅದೃಷ್ಟ ಭಾವ. ಆಲಸ್ಯ ದುಷ್ಟ ಭಾವನ. ದುಷ್ಟ ಭಾವನ ಅಂದ್ರೆ ಏನು? ಒಳ್ಳೇದನ್ನ ಕೆಟ್ಟದು ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ ಕೆಲವು ಸಲ. ಸಂಧಾನ ಯಾಕೆ ಮಾಡಿ ದೇವ್ರ ಕೈ ಮುಗಿದ್ರೆ ಸಾಲ್ದಾ ಅಂತ ಕೇಳು. ಅಭಿಷೇಕನ ಮಾಡ್ಬೇಕಾ? ಒಂದು ಹೂ ಹಾಕಿದ್ರೆ ಸಾಲ್ದಾ? ಅದು ಏನೋ ತಂದೆ ಪ್ರಶ್ನೆಗಳನ್ನ ಪ್ರಶ್ನೆ ಅಂತ ತಿಳ್ಕೊಳ್ಳೋದು ಸಿದ್ಧಾಂತ ಅಂತ ತಿಳ್ಕೊಂಡು ದುಷ್ಟ ನೋಡಿ. ಇನ್ನೊಂದಿದೆ ದುಷ್ಟ ಭಾವನ. ದುಷ್ಟ ಭಾವನ, ದುಷ್ಟ ಎಂಬ ಭಾವನೆಯಿಂದ ಏನೋ ಕರ್ಮ ದುಷ್ಟ. ಇದು ಸರಿಯಾದ ಕೆಲಸ ಅಂತ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದು. ಅದೇನದು? ದುಷ್ಟ. ಇದು ಕೆಟ್ಟದ್ದು ಅನ್ನೋ ಭಾವನೆಯಿಂದ ಬಿಟ್ಟಿರೋ ಕರ್ಮ. ಒಳ್ಳೇದು ಅಂತ ಗೊತ್ತಿದ್ದು ಮಾಡಿಲ್ಲ, ಕೆಟ್ಟದ್ದು ಅಂತ ಹೇಳಿ ಗೊತ್ತಿಲ್ಲದೆ ಮಾಡಿ ಆಗಿದೆ. ಅಥವಾ ಒಳ್ಳೇದನ್ನ ಕೆಟ್ಟದ್ದು ಅಂತ ತಿಳ್ಕೊಂಡ್ಬಿಟ್ಬಿಟ್ಟಿದೆ. ನಂಚಾಪರಾಧಂ ಕೃತವ ಅಜ್ಞಾನಾತ್ ಪುರುಷೋತ್ತಮ ಅಜ್ಞಸ್ಯ ಮಮ ದೇವೇಶ ತತ್ಸರ್ವಂ ಕ್ಷಂತುಮರ್ಹಸಿ. ಅಜ್ಞತ್ವಾತ್ ಅಲ್ಪಶಕ್ತಿತ್ವಾತ್ ಆಲಸ್ಯಾತ್ ದುಷ್ಟಭಾವನಾತ್ ಕೃತಾಪರಾಧಂ ಕೃಪಣಂ. ಕೃಪಣ ಅಂದ್ರೆ ದೀನ. ಕೃಪಣ ಅಂದ್ರೆ ದೀನ. ಎಲ್ಲಿದೆ ಅದು? ಕೃಪಣಾಹ ಏನಂತ ಹೇಳಿದ್ದಾರೆ? ಗೀತೆಯಲ್ಲೇ ಬಂದಿದೆ. ಫಲಹೇತವ, ಯಾರು ಫಲಕ್ಕೋಸ್ಕರ ಕರ್ಮವನ್ನು ಮಾಡ್ತಾರೆ ದೀನರು. ಅಪರಾಧ ಸಹಸ್ರಾಣಿ, ಇದೆಲ್ಲ ನಿತ್ಯ ಹೇಳೋ ಅಭ್ಯಾಸ. ಇದೊಂದು ಶ್ಲೋಕನ. ಅಪರಾಧ ಸಹಸ್ರಾಣಿ. ಇಲ್ಲಿ ಒಂದು ಮಾತು ಹೇಳ್ತಾರೆ, ತಪ್ಪು ಮಾಡಕ್ಕೆ ಏನು ಕಾರಣಗಳು? ಅಜ್ಞಾನ ಒಂದು ಕಾರಣ, ಅಲ್ಪಶಕ್ತಿ ಕಾರಣ, ಆಲಸ್ಯ ಕಾರಣ, ದುಷ್ಟಾಮ ತಪ್ಪು ಕಲ್ಪನೆ ಕಾರಣ. ಇದರಿಂದಾಗಿ ತಪ್ಪು ಮಾಡ್ತೇವೆ ನಾವು. ಅದು ಮಂದ ಸುಮಂದ ಮತಯ ಮಂದ ಭಾಗ್ಯಾಯಿ ಉಪದ್ರುತ 4 ಕಾರಣ ಹೇಳಿದ್ದಾರೆ ಭಾಗವತದಲ್ಲಿ. ಇದೆಲ್ಲ ಮ್ಯಾಚ್ ಆಗುತ್ತೆ. ಮಂದ ಆದ ಆಲಸ್ಯಗಳು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಆರ್ನಿಶಮ್ಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಅಪರಾಧ 1000 ಅಪರಾಧಗಳನ್ನ ಆರ್ನಿಶಂ, ಹಗಲು ರಾತ್ರಿ ಮಾಡ್ತೇವೆ, ನಾನ್ ಸ್ಟಾಪ್. ಅಪರಾಧ ಮಾಡೋದ್ರಲ್ಲಿ ಗ್ಯಾಪೇ ಇಲ್ಲ, ಆ ರೀತಿ ಮಾಡ್ತಾ ಇದ್ದೆ, ಎಡೆಬಿಡದೆ ಮಾಡ್ತಾ ಇದ್ದೆ. ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಮಧುಸೂದನ. ಅದನ್ನೆಲ್ಲವನ್ನು ಏನ್ ಮಾಡ್ಬೇಕು ಈಗ? ಕ್ಷಮಿಸು. ಇಲ್ಲಿದೆ ಪಾಠಗಳು. ಕ್ಷಮಸ್ವ ಮಧುಸೂದನ, ಕ್ಷಮಸ್ವ ಪುರುಷ. ಇನ್ನೊಂದ್ಸತಿ ಅದು ಬರುತ್ತೆ ಆ ಪಾಠನೂ. ಕ್ಷಮಸ್ವ ಮಧುಸೂದನ. ಮಧುಸೂದನ ಅಂತ ಪದ ಅದು ಯಾತಕ್ಕೆ ಉಪಯೋಗ ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಮಧುಸೂದನ ಅಂದ್ರೆ ನೀನು ಮಧುವನ್ನು ಕೊಂದವನು, ಆಗ ನನ್ನ ಪಾಪಗಳನ್ನು ಪರಿಹಾರ ಮಾಡು. ಮಧು ಪಾಪಿಯವರು.
ಮಧು ಕೈಟವರಲ್ಲಿ ಮಧು ಕೆಟ್ಟವನು, ಅವನು ಕೊಂದಿದ್ದೀಯಲ್ಲ ಅಂತ ನೀನು ಕೆಟ್ಟದನ್ನು ಕೊಳ್ಳೋದಾದ್ರಿಂದ ಪಾಪಕ್ಕೆ ಕೆಟ್ಟದ್ದು ಅದನ್ನ ಪರಿಹಾರ ಮಾಡಿಬಿಟ್ಟು ಮಧುಸೂದನ ಯಜ್ಜನ್ಮನ ಪ್ರಭೃತಿ ಮೋಹ ವಶಂ ಗತೇನ ನಾನಾಪರಾಧಮಾಚರಿತಂ ಮಯಾತೆ ಅಂತರ್ಬಹಿಶ್ಚ ಸಕಲಂ ತವ ಪಶ್ಯತೋ ಹಿ ಕ್ಷಂತುಂ ತ್ವಮರ್ಹಸಿ ಹರೇ ಕರುಣಾವಶೇನ. ಅಂತರ್ಬಹಿಶ್ಚ ಸಕಲಂ ಯತ್ ಜನ್ಮನಃ ಪ್ರವೃತ್ತಿ ಮೋಹವಶಂ ಗತೇನ, ಹುಟ್ಟಿದಾಗಿನಿಂದ ತಪ್ಪು ಮಾಡ್ತಾ ಇದ್ದೆ. ಅದಕ್ಕೆ ಮೊದಲು ಏನ್ ಮಾಡಿದ್ರು, 13 ವರ್ಷದವರೆಗೂ ಏನಿಲ್ಲ, ಇವನಿಗೆಲ್ಲ ಮೈನರ್ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರರು? ದೊಡ್ಡವರು ಜವಾಬ್ದಾರ. ಅದಕ್ಕೆ ಅದು ಇವತ್ತು ಶಾಸ್ತ್ರವನ್ನು ಹೇಳುತ್ತೆ, ಲೋಕರು ಒಪ್ಕೊಂಡಿದೆ. ಯಜ್ಜನ್ಮನಃ ಪ್ರವೃತ್ತಿ ಮೋಹವಶಂ ಗತೇನ, ಪಕ್ಕದಲ್ಲಿ ಏನು ಗೊತ್ತಾಗೋದಿಲ್ಲ, ಮಕ್ಕಳಿಗೆ ಹಿಂಸೆ ಮಾಡೋದ ಖುಷಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಾನಾಪರಾಧ, ನಾನಾ ಅಂದ್ರೆ ವೆರೈಟಿ, ಶತ ಅಂಬೋದು ಕ್ವಾಂಟಿಟಿ, ತಪ್ಪುಗಳು ವೆರೈಟಿ ತಪ್ಪುಗಳು. ಮತ್ತೆ ಅವತಾರ ಎಷ್ಟಿದೆಯೋ ತಪ್ಪುಗಳ ಅವಸ್ಥೆ ಇರುತ್ತವೆ. ಸಮಾಜ ಭಯಾತೆ ಅಂತರ್ಬಹಿಶ್ಚ ಸಕಲಂ ತವ ಪಶ್ಯತೋ ಹಿ, ಅಂತರ್ಬಹಿಶ್ಚ ಸಕಲಂ ತವ ಪಶ್ಯತೋ ಹಿ. ನೀವು ಯಾವ್ದು ಮುಚ್ಚಿಟ್ಕೊಳ್ಳೋಕೆ ಕಾರಣ ಇಲ್ಲ. ಈಗ ಎಲ್ಲಾ ಕಡೆ ನೋಡ್ತೀನಿ ನೀನೀಗ, ಕೆಲವು ಹೊರಗಿನ ಪಾಪ ಕೆಲವು ಒಳಗಿಂದ ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಎರಡೂ ಗೊತ್ತಾದ್ರಿಂದಾಗಿನೇ ನಾವು ಒಪ್ಕೊಂಡ್ಬಿಡ್ತೇನೆ ಅಂತ. ಅಂತರ್ಬಹಿಶ್ಚ ಸಕಲಂ ತವ ಪಶ್ಯತೋ ಹಿ ಕ್ಷಂತುಂ ತ್ವಮರ್ಹಸಿ ಹರೇ ಕರುಣಾವಶೇನ. ಮತ್ತೆ ಕರುಣೆಗೆ ಒಳಗಾಗಿ ನೀನು ನಮ್ಮನ್ನ ಆ ರೀತಿ ಕ್ಷಮಿಸಿ ಉದ್ಧಾರ ಮಾಡು. ಕರ್ಮಣ ಮನಸ ವಾಚ ಯಾಚೇಷ್ಟಾ ಮಮ ನಿತ್ಯಶಃ ಕೇಶವಾರಾಧನೆ ಸಾಕ್ಷಾತ್ ಜನ್ಮ ಜನ್ಮಾಂತರೇಶ್ವತಿ. ಇದು ಪ್ರಾರ್ಥನೆ. ಕರ್ಮಣ ಮನಸ ವಾಚ, ಕಾಯೇನ ವಾಚ ಮನಸ ಹೇಳ್ತೇವಲ್ಲ ಹಾಗೆ, ಕರ್ಮಣ ಮನಸ ವಾಚ ಯಾ ಚೇಷ್ಟಾ ಮಮ ನಿತ್ಯಶಃ, ನಿತ್ಯದಲ್ಲೂ ಮಾತು ಮನಸ್ಸು ಮತ್ತು ಕೃತಿ ಇವುಗಳ ಮೂಲಕ ಏನೇನು ನಡೀತಾ ಇವೆ ಅಪರಾಧಗಳು, ಅದೆಲ್ಲ ಕೇಶವಾರಾಧನೆ ಸಾಕ್ಷಾತ್ ಜನ್ಮ ಜನ್ಮಾಂತರೇಶ್ವರ. ಎಲ್ಲಾ ಕ್ಷಣದಲ್ಲೂ ಪಾಪ ಮಾಡೋದು ಹೋಗಿಬಿಟ್ಟು ಎಲ್ಲಾ ಸ್ಥಳದಲ್ಲೂ ಒಳ್ಳೆಯದನ್ನು ಮಾಡೋದ್ರಿಗೆ ಅವಕಾಶ ಕಲ್ಪಿಸು ಅಂತ ಹೇಳ್ತಾರೆ. ಕೇಶವಾರಾಧನೆ ಸಾಸ್ಯ ಯಾ ಚೇಷ್ಟ ಮಮ ನಿತ್ಯಶಃ, ನನ್ನ ಚಟುವಟಿಕೆಗಳು ಮಾತು ಪೃಥ್ವಿ ಮತ್ತು ಮನಸ್ಸಿನಲ್ಲಿ ಏನೇನು ನಡೀತಾ ಇವೆ ಅದಿಷ್ಟು ಕೂಡ ಆರಾಧನೆಗೆ ಆಗ್ಬೇಕು. ಆ ರೀತಿ ಮಾಡಿ ಆಫೀಸ್ ಕೆಲಸ ಆಫೀಸಲ್ಲಿ ಮಾಡ್ಬೇಕು, ಮನೆ ಕೆಲಸ ಮಾಡ್ತಾ ಕುತ್ಕೊಂಡ್ಬಿಟ್ರೆ ತಪ್ಪದು. ಅದೇ ಆಫೀಸ್ ಪೋಸ್ಟ್ ಮಾಡಕ್ ಹೊರಟ, ಆಫೀಸ್ ಓಕೆ, ಮನೆ ಪೋಸ್ಟ್ ಮಾಡಿ ತಪ್ಪು, ಆ ಕಾಲಕ್ಕೆ ಹೋಗಬಾರ್ದು. ಆ ಕಾಲಕ್ಕೆ ಗೊತ್ತಾಯ್ತಾ? ಬಹಳ ಇಂಪಾರ್ಟೆಂಟ್. ಕರ್ಮಣ ಮನಸ ವಾಚ ಯಾಚೇಷ್ಟ ಮಮನಿ. ಬೆಳಗಿನ ಅಫಿಷಿಯಲ್ ಅವರ್ಸ್, ಅದೇ ಬೇರೆ ದಾರಿ ಇಲ್ಲ ಅದಕ್ಕೆ. ಅದೇ ಆಪ್ಷನ್ ಅಲ್ಲ, ಕಂಪಲ್ಸರಿಲಿ ಮಾಡ್ಬೇಕು. ಅದನ್ನ ನಾವು ದೇವ್ರ ಕೆಲಸ ನಮ್ ಕೆಲಸ ಅಲ್ಲ ಅಂತ ಕೊಟ್ಟ ತಪ್ಪಾಗಿ. ದೇವರು ನಮಗೆ ಕೊಟ್ಟ ಕೆಲಸ, ದೇವ್ರ ಕೆಲಸ ಆದ್ರೆ ಇದು ದೇವರು ನಮಗೆ ಕೊಟ್ಟ ಕೆಲಸ ಅಂತ ನಾವು ಮಾಡ್ಲೇಬೇಕು. ಕರ್ಮಣ ಅವ್ರು ಸುಮ್ಮನೆ ಎಬ್ಬಿಸ್ಬಾರ್ದು, ಬಟ್ ಹಾಕೋದಕ್ಕೆ ಎಬ್ಬಿಸ್ಬೇಕು. ಹೋಗೋದು ಎತ್ತಾಗ ಮುಗಿಸು ಅಂತ ಹೇಳ್ಬೇಕು. ಹೇಳ್ತಾರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠತರ ಶಾರ್ದೂಲ ಕರ್ತವ್ಯಂ ದೈವ ಮಾನ್ಯಿಕ. ಅದು ಒಂದು ದೃಷ್ಟಿಯಿಂದ ಹೊರಗೆ, ಒಳಗಿನ ಅರ್ಥ ಅದಲ್ಲ. ನೀನು ಅನ್ಯಕ ಮಾಡೋ ಅಲ್ಲೇ ಮಲಗಿದಿರ್ತಾನೆ ಹೇಳಕ್ಕೆ, ನಾವು ಮಲಿದವರನ್ನ ನಾವ್ ಹೇಳ್ಬೇಕು. ಅದು ಬಿಂಬ ನೀನೇದ್ರ ಹೇಳಕ್ ಬರೋದಿಲ್ಲ, ಆದ್ರಿಂದ ನೀನ್ ಎಬ್ಬಿಸು ಅಂತ ಅರ್ಥ. ಅದಕ್ಕೆ ಇದು ಅಂತರ್ಣೀತ ನಿಚ್ಚ ಅಂತ ಕರೀತಾರೆ. 7 ಅಲ್ಲ, ನಮ್ಮನ್ನು ಎಬ್ಬಿಸು ಅಂತ. ಗೊತ್ತಾಯ್ತಾ? ಎಬ್ಬಿಸೋದಕ್ಕೆ ಆ ಮಾತು ಹೇಳ್ತಾರೆ. ಕೇಶವಾರಾಧನೆ ಸಾಸ್ಯ ಜನ್ಮ ಜನ್ಮಾಂತರೇಶ್ವಪಿ. ಕೊನೆ ಅಲ್ಲ, ಜನ್ಮಗಳಲ್ಲಿ ಜನ್ಮಾಂತರಗಳಲ್ಲಿ, ಜನ್ಮ ಅಂದ್ರೆ ಹುಟ್ಟು, ಜನ್ಮಾಂತರ ಅನೇಕ ಹುಟ್ಟುಗಳು, ಅದಕ್ಕೆ ಅನೇಕ ಅರ್ಥಗಳು. ಏನಾಗಿ ಹುಟ್ಟಿದಾಗಲೂ ಕೂಡ ಪ್ರತಿ ಜನ್ಮನೂ ಇದೇ ಬರುತ್ತೆ ಅಂತ ಗ್ಯಾರಂಟಿ ಏನಿಲ್ಲ. ಯಾವ ಜನ್ಮ ಬೇಕಾದ್ರೂ ಬರಲಿ, ಈ ಬುದ್ಧಿ ಮಾತ್ರ ಇದ್ದು ಬಿಡಿ. ಎಷ್ಟೋ ಸತಿ ಪ್ರಾರ್ಥನೆ ಮಾಡ್ತಾರ, ಕೆಲವು ಸತಿ ನಮಗೆ ಏನು ಮಾಡದೆ ಹೋದ್ರೆ ದೊಡ್ಡವ್ರ ಮನೆ ಮೆಟ್ಲಾಗಿ ನಮ್ಮನ್ನು ಹುಟ್ಟಿಸ್ಬೇಕು. ದಿವಸ ತುಳ್ಕೊಂಡು ಹೋಗ್ತಾರಲ್ಲ, ನಾವಂತೂ ಪಾಪ ಪೂಜೆ ಮಾಡ್ಲಿಲ್ಲ, ಕಂಪಲ್ಸರಿ ಆಗತ್ತ. ಮೆಟ್ಲಂತೂ ಹತ್ಬೇಕಲ್ಲ ನಾವು. ಸಜ್ಜದರ ಮನೆಯ ಮೆಟ್ಲನ್ನಾರು ಮಾಡು ದಿವಸ. ಅದೇ ಹೇಳಿದ್ದು, ಇದೆಲ್ಲ ಮಾತುಗಳು. ಈ ಮಾತಿನ ಅರ್ಥ ಅಷ್ಟೇ. ತಾತ್ಪರ್ಯ ಏನಂದ್ರೆ ಏನಾರು ಮಾಡಿ ಕಾಂಟ್ಯಾಕ್ಟ್ ಇಲ್ಲ, ಕೂಡ ಹುಪ್ಪಡಿ ಏನೇ ಆಗಿದೆ, ವಿಜೃಂಭಣೆ ಆದ ಪುಸ್ತಕ ಮೇಲೆ ಓಡಾಡ್ತಿರು, ಕೊನೆ ಪಕ್ಷ ಓದ್ಸಿ ಹೋಗ್ತಿರು ಪರವಾಗಿಲ್ಲ. ಎಲ್ಲ ಚರಂಡಿಯಲ್ಲಿ ಒಂದು ಹುಟ್ಟೋದಕ್ಕಿಂತ ಎಷ್ಟೋ ಫಲ ಆಸೆ ಅಲ್ಲ, ಈ ಒಂದು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ನೋಡೋದು ತಮಾಷೆ ಅನ್ಸಿದ್ರು ಕೂಡ ಆಕ್ಚುಲಿ ಫ್ಯಾಕ್ಟ್. ಅದು ಮಾತಾಡ್ತಾರೆ ಒಟ್ಟೆ ಸರ್ತ ನಮಗೆ ಕೆಟ್ಟದ್ರ ಕಾಂಟ್ಯಾಕ್ಟ್ ಯಾವ ರೀತಿ ಒಳ್ಳೆ ಕಾಂಟ್ಯಾಕ್ಟ್ ಬರಬೇಕು. ಒಳ್ಳೆ ಕಾಂಟ್ಯಾಕ್ಟ್ ಕೊನೆ ಪಕ್ಷ ಒಳ್ಳೆ ರೀತಿ ಬರದೆ ಹೋದರೆ ಫೈಟಿಂಗ್ ಆದ್ರೂ ಮಾಡೋಣ ಸಜ್ಜನ ಜೊತೆ. ಯಾಕೆ ಸಗಣಿ ಒಬ್ಬರು ಸಗಣಿ ತರ್ತಾ ಇರ್ತಾರೆ, ಜಗಳ ಆಡಿದ್ರೆ ಬೈಯೆಲ್ಲ ಸಗಣಿ ಹಚ್ಚಿಬಿಡ್ತಾರೆ. ಗಂಧದ ಕೂಡ ತರ್ತಾ ಇರ್ತಾರೆ, ಜಗಳ ಆಡಿದ್ರೆ ನಮಗೆ ಬೈ ಏನಾಗ್ತಿರುತ್ತೆ, ಗಂಧ ಬಿಡ್ತಾ ಇರುತ್ತೆ. ಆದ್ದರಿಂದ
ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು. ಕನಕದಾಸರು ಮಾತು. ಅಜ್ಞಾನಿ ಜೊತೆ ಎಷ್ಟು ದಿವಸ ಇದ್ದು ಅಜ್ಞಾನ ಕನ್ಫರ್ಮ್ ಆಗ್ತದೆ ಅಷ್ಟೇ. ಒಬ್ಬ ಜ್ಞಾನಿ ಇದ್ರೆ ಏನ್ ಮಾಡ್ತಾನೆ? ಅದಕ್ಕೆ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋಭಿಜಾಯ. ನಮ್ಮ ಪ್ರತಿಯೊಂದು ಅವಕಾಶ ಕೂಡ ಸದುಪಯೋಗ ಮಾಡ್ಬೋದು. ಸಾಮಾನ್ಯ ಯಾವ್ದಕ್ಕೆ ಉಪಯೋಗಿಸ್ತೇವೆ ಅದನ್ನ? ಸಾಮಾನ್ಯವಾಗಿ ದುರುಪಯೋಗನೆ ಮಾಡೋದು. ಏನು ಟೈಮ್ ಪಾಸ್ ಆಗ್ಲಿಕ್ಕೆ ಟಿವಿ ತೆಗೆದು ಅದು ಆಗ್ಲಾರ ಓದ್ಬಾರ್ದೆ ಪರಪಕ್ಷ ಇಲ್ಲ. ಪ್ರತಿ ಕಾರಣನೂ ಏನ್ ಮಾಡ್ತಾನ ಅವನು? ಇದಕ್ಕೆ ಉಪಯೋಗಿಸ್ತಾನೆ. ಹಾಗಾಗಬಾರ್ದು. ಮತ್ತೆ ಬರೋದಿಲ್ಲ ಎಂಬ ಎಚ್ಚರ ಅವರಿಗಿಲ್ಲ. ಅದು ಗಮನಿಸ್ಬೇಕಾದ್ರೆ ಎಷ್ಟು ಬೆಲೆ ಇದೆ ಇದಕ್ಕೆ. ಒಂದು ಕೆಲಸ ರಿಸೈನ್ ಮಾಡಿದ ಮತ್ತೆ ಕೊಟ್ಬಿಡ್ತಾರೆ. 55 ವರ್ಷ ರಿಸೈನ್ ಮಾಡ್ತಾರೆ. ಯಾರು ಕೆಲಸ ಕೊಡ್ತಾರ ಅವನಿಗೆ? ಸಿಟ್ಟಿಲ್ ಮಾಡ್ಕೊಂಡ. ಆಮೇಲೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ. ಎಲ್ಲ ಮೀರಿ ಹೋಗ್ಬಿಟ್ಟಿದ್ರೆ ಈಗಾಗಲೇ. ತಪ್ಪದು. ಅದಕ್ಕೆ ಎಂದೂ ಕೂಡ ಏನ್ ಮಾಡಬಾರ್ದು? ಅವಕಾಶಗಳನ್ನ ಮಿಸ್ ಮಾಡ್ಕೋಬಾರ್ದು. ಕೇಶವಾರಾಧನೆ ಸಾಸ್ಯ ಜನ್ಮ ಜನ್ಮಾಂತರೇಶ್ವರ. ಮಾಡೋ ಪ್ರತಿಯೊಂದು ಕೆಲಸಗಳು ಕೂಡ ನಿನ್ನ ಆರಾಧನೆಗೆ ಮೀಸಲಾಗಬೇಕೆ ಹೊರತು ಬೇರೆದಕ್ಕೆ ಉಪಯೋಗಿಸಬಾರ್ದು. ಎಷ್ಟೋ ಜನ ಆ ರೀತಿ ಇದ್ದಾರೆ ಪಾಪ. ರಿಟೈರ್ ಆದ ದಿವಸ ಆಫೀಸ್ ಜೀಪಲ್ಲಿ ವಾಪಸ್ ಮನೆಗೆ ಹೋಗಲ್ಲ, ನಡ್ಕೊಂಡು ಹೋಗ್ತಾರೆ. ಅದು ಬೇರೆ ವೆಹಿಕಲ್ ಮಾಡ್ಕೊಂಡು ಹೋಗ್ತಾರೆ, ಉಪಯೋಗಿಸ್ತಾರೆ. ಮುಗಿದ ಕಥೆಯಲ್ಲಿ ಕೆಲ ಅವತ್ತು ಕೂಡ ಭಾರಿ ಸಂಭ್ರಮ ಬಿಟ್ಟು ಬರ್ಲಿಕ್ಕೆ. ತಪ್ಪು ಅದು. ಅಫಿಷಿಯಲಿ ಭಾರಿ ತಪ್ಪು. ಅವರು ಕೂಡ ಕನ್ಸೆಷನ್ ತೋರಿಸ್ಬಾರ್ದು. ಅವ್ರಿಗೆ ರೈಟ್ ಇಲ್ಲ ತೋರಿಸೋದಕ್ಕೆ. ಹೋಗಿ ಪರವಾಗಿಲ್ಲ ಅಂತ ಹೇಳ್ಬಾರ್ದು. ಯಾಕೆ? ನೀನ್ ಹೇಳ ಹಾಕಿದೆ ನಿಗಿಲ್ಲ ಅಂತ ಅರ್ಥ. ಕೊಲೆ ಮಾಡಿ ಪರವಾಗಿ ಜಡ್ಜ್ ಹೇಳ್ಬಿಡ್ಬೋದಾ? ಶಿಕ್ಷೆ ಕೊಡೋದು ಅವನೇ ತಾನೆ. ಅವನೇ ಪರ್ಮಿಷನ್ ಕೊಟ್ರೆ ಸಾಧ್ಯ ಇಲ್ಲ. ಅವನು ಅಪರಾಧಿ ಆಗ್ತಾನೆ ಹೊರತು ಮಾಡಕ್ ಬರೋದಿಲ್ಲ.